ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ವಿ ಟಾಕ್ ಹೈಫೈ ಹರಟೆಯಲ್ಲಿ ನನ್ನೊಟ್ಟಿಗಿದ್ದಾರೆ ಒಬ್ಬ ಪ್ರತಿಭಾವಂತ ಕಲಾವಿದೆ. ಅಭಿನಯದಲ್ಲಿ ನೃತ್ಯ ಇರಲೇಬೇಕು ಅಂತೇನಿಲ್ಲ, ಆದರೆ ನಟನೆಯಲ್ಲಿ ನೃತ್ಯ ಇರಲೇಬೇಕು. ನವರಸಗಳನ್ನೆಲ್ಲ ಯಾವುದೇ ಮಾತು ಸಂಭಾಷಣೆ ಇಲ್ಲದೆ ಮುಖಭಾವದಿಂದ ಆಂಗಿಕ ಭಾಷೆಯಿಂದ ಅಭಿವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗೋದು ನೃತ್ಯ ಎನ್ನುವಂತಹ ಅದ್ಭುತ ಕಲೆಯಿಂದ. ಇಂತಹ ನೃತ್ಯ ಪ್ರಪಂಚದಲ್ಲಿ ಶ್ರೀನಿಧಿಯಾಗಿ ಹೊರಹೊಮ್ಮಿ ಸಾಕಷ್ಟು ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸುತ್ತಾ ಮಿಂಚುತ್ತಾ ಅಭಿನಯ ತರಂಗದಲ್ಲಿ ಯಮುನೆಯಾಗಿ ಹರಿಯುತ್ತಿರುವ ಇವರು ನಟಿಯನೂ ಹೌದು, ನೃತ್ಯ ನಿರ್ದೇಶಕಿನೂ ಹೌದು, ನೃತ್ಯ ಸಂಯೋಜಕಿನೂ ಹೌದು. ಜೊತೆಗೆ ಸಪ್ತ ಸಾಗರ ದಾಚೆ ಇದ್ರೂ ಕೂಡ ಕನ್ನಡ ಲೋಕದಿಂದ ಕಲಾಕ್ಷೇತ್ರದಿಂದ ಯಾವತ್ತಿಗೂ ದೂರ ಉಳಿದಿಲ್ಲ. ಅಮೆರಿಕಾದಲ್ಲಿ ಕನ್ನಡ ಸೇವೆ ಮಾಡ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡ್ತಾ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಂತೆಯೇ ಸಾಕಷ್ಟು ವಿಭಿನ್ನ ಪಾತ್ರಗಳಲ್ಲಿ ಮಿಂಚ್ತಾ ಇರುವಂತಹ ಬಹುಮುಖ ಪ್ರತಿಭೆ ಕಲಾವಿದೆ ಯಮುನಾ ಶ್ರೀನಿಧಿಯವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಯಮುನಾ ಅವರೇ, ನಿಮಗೆ ನಮ್ಮ ಟಿವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರಿಚಯ ಹೇಗಿತ್ತು ಅಂದರೆ, ನೀವು ನನಗೆ ಪರಿಚಯ ಮಾಡಿಕೊಟ್ಟಿದ್ದು, ಓ ಮೈ ಗಾಡ್, ಎಲ್ಲದನ್ನು ಎಷ್ಟು ಒಂದು 40 ಸೆಕೆಂಡಲ್ಲಿ ಪಟ 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 ಅಂತ ಎಲ್ಲದನ್ನು ಹೇಳ್ಬಿಟ್ರಿ. ನಾನು 48 ವರ್ಷದಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀನೋ ಎಲ್ಲ ನೀವು 30 ಸೆಕೆಂಡಲ್ಲಿ ಎಷ್ಟು ನೀಟಾಗಿ ಹೇಳ್ಬಿಟ್ರಿ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ವೃತ್ತಿಪರ ನೃತ್ಯಗಾರ್ತಿ, ನಾನು ಹವ್ಯಾಸಿ ಗಾಯಕಿ. ಈ ಸ್ಟುಡಿಯೋ ಎಲ್ಲ ನೋಡ್ತಾ ಇದ್ದಾಗ ಒಂದು ಹಾಡು ನೆನಪಾಗ್ತಾ ಇದೆ, ಸೂಟ್ ಆಗ್ತಾ ಇದೆ ತುಂಬ. ಹಾಡ್ಬಿಡ್ತೀನಿ ಒಂದೆರಡು ಸಾಲ. ಹಾಡಿ. ಶ್ವೇತಾ ಯಮುನಾ ಸಂಗಮ, ಶ್ವೇತಾ ಯಮುನಾ ಸಂಗಮ, ಟಿವಿ ವಿಕ್ರಮ, ಕೆನೆ ಹಾಲು ಜೇನು ಸೇರಿದಂತೆ ಈ ಪಾಡ್ಕಾಸ್ಟ್, ಕೆನೆ ಹಾಲು ಜೇನು ಸೇರಿದಂತೆ ಈ ಪಾಡ್ಕಾಸ್ಟ್ ಅನಿಸ್ತು, ಹಾಡ್ಬಿಟ್ಟೆ. ಆದ್ರೆ ಯಮುನಾ ಅವರಿಗೆ ಈ ಕಲಾ ಅನ್ನೋದು ನಟನೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಕಲೆಯ ಸಂಗಮ ಆಗಿದ್ದು ಯಾವಾಗ ಮತ್ತು ಹೇಗೆ ಅಂತ ಇದು? ನಾನು ಮೂಲತಃ ಭರತನಾಟ್ಯ ಕಲಾವಿದೆ. ನಾನು 6 ವರ್ಷ ವಯಸ್ಸಿನವಳು ಇದ್ದಾಗಲೇ ನನಗೆ ಭರತನಾಟ್ಯದ ಕಡೆ ಸೆಳೆತ. ನಿಮ್ಮ ಈ ಎಕ್ಸ್ಪ್ರೆಸಿವ್ ಐಸ್ ಇದೆಯಲ್ಲ, ಇದನ್ನ ನೋಡಿ ನಿಮಗೆ ನೃತ್ಯ ತರಬೇತಿ ಕಳಿಸಿದ್ರ? ಥ್ಯಾಂಕ್ ಯು. ನನ್ನ ಬೆಸ್ಟ್ ಫ್ರೆಂಡು 3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅವ್ರ ಮನೆಗೆ ಆಟ ಆಡಕ್ಕೆ ಹೋಗ್ತಾ ಇದ್ದೆ ನಾನು, ಮೈಸೂರಿನಲ್ಲಿ. ನಾನು ಮೈಸೂರಿನವಳು. ಆವಾಗ ಅವ್ರ ಮನೇಲಿ ಆಟ ಆಡಬೇಕಾದ್ರೆ ಎಲ್ಲಿಂದನೂ ಒಂದು ಸೌಂಡ್ ಬರೋದು, ಹೆಜ್ಜೆ ತಾಳ ಹಾಕ್ತಾರಲ್ವಾ, ತೈ ತೈ ಇದ್ದಿದ್ದು ತೈ ತೈ ಇದ್ದಿದ್ದು ತೈ ಸೌಂಡ್ ಬರ್ತದೆ. ನಂಗೆ ತುಂಬ ಸೆಳೆತ, ಏನು ನಡೀತಾ ಇದೆ ಏನು ಎತ್ತ ಅಂತ ನಾನು ಹೋಗಿ ಬಗ್ ನೋಡಿದ್ರೆ ಅವ್ರ ಮನೆಯಲ್ಲಿ ನೃತ್ಯ ತರಗತಿ ನಡೆಯೋದು. ಅವರ ಅಜ್ಜಿ ಅಲ್ಲ ಮುತ್ತಜ್ಜಿ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ಕುತ್ಕೊಂಡು ದಿನ ನೋಡ್ಕೊಂಡು ಬರೋದು, ಮನೆಗೆ ಬಂದು ಪ್ರಾಕ್ಟೀಸ್ ಮಾಡೋದು. ಅದನ್ನು ನಮ್ಮ ತಂದೆ ಗುರುತಿಸಿದ್ರು. ಇವಳು ಎಲ್ಲೋ ನೋಡ್ಕೊಂಡು ಬರ್ತಾ ಇದ್ದಾಳೆ, ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂತ. ಸೊ ಎಲ್ಲಿ ನೋಡ್ತಾ ಇದೆಯಾ ಅಂತ ಕೇಳಿದ್ರು. ಈ ರೀತಿ ಆಟ ಆಡಕ್ಕೆ ಹೋಗ್ತೀನಲ್ಲ, ಇವ್ರ ಮನೇಲಿ ನೋಡ್ತೀನಿ ಅಂತ. ಸೊ ಕರ್ಕೊಂಡು ಹೋಗಲ್ಲಿ ಸೇರಿಸಿದ್ರು. ಅವ್ರು ಬೇರೆ ಯಾರೂ ಅಲ್ಲ, ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು. ಅವರು ಮೈಸೂರು ರಾಜವಂಶದಲ್ಲಿ ಆಸ್ಥಾನ ನರ್ತಕಿಯಾಗಿದ್ದರು. ಅವ್ರ ಮನೇಲಿ ಭರತನಾಟ್ಯ ಹೇಳ್ಕೊಡೋರು. ಅವತ್ತು ಸೇರ್ಕೊಂಡಿದ್ದು ಅದಕ್ಕಿನ್ನ ಅಷ್ಟೇ, ಒಂದು ದಾರಿ. ಆದರೆ ಅದಕ್ಕೆ ಬ್ರೇಕೇ ಸಿಕ್ಕಿಲ್ಲ ನಿಜವಾಗ್ಲೂ. ನನ್ನ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬೆಳ್ಕೊಂಡು ಬಂದಿದೆ ಇಷ್ಟು ವರ್ಷದವರೆಗೂ. ನನಗೆ ಸೇರ್ಕೊಂಡಾಗ ನನಗೆ 6 ವರ್ಷ, ಆವಾಗ ಸರಿಯಾಗಿ ನೆನಪಿದೆ, 6 ವರ್ಷ ಆವಾಗ. ನನಗೆ ಇವತ್ತಿನವರೆಗೂ ನನ್ನನ್ನು ಬಿಟ್ಟು ಹೋಗಿಲ್ದೇ ಇರೋಂತಹ ಒಂದು ಅವಿಭಾಜ್ಯ ಅಂಗವಾಗಿ ನೃತ್ಯ ಅನ್ನೋದು ಉಳ್ಕೊಂಡಿದೆ. ನೃತ್ಯ ಅನ್ನೋದು ಹೌದು. ಸೊ ನೀವು ಅಮೆರಿಕಾದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅಲ್ಲೇ ಸ್ಟೇ ಮಾಡ್ತೀರಿ. ಆ ಸಂದರ್ಭ ಅಲ್ಲಿ ಒಂದು ಕನ್ನಡ ಸಂಘದ ಜೊತೆಗೆ ಒಡನಾಟ ಆಗಿರಬಹುದು, ಅದೆಲ್ಲ ಹೇಗೆ ಶುರುವಾಯಿತು? ನಾನು ಅಮೆರಿಕಾಗೆ ಭರತನಾಟ್ಯ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಅಂತಲೇ ಸೆಲೆಕ್ಟ್ ಆಗಿ ಅಲ್ಲಿ ಹೋಗಿದ್ದು. ಸೊ ಅಲ್ಲಿ ಹೋದ್ಮೇಲೆ ಏನಾಯಿತು, 6 ತಿಂಗಳಿಗಿದ್ದು ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸಿ ವಾಪಸ್ ಬರುವಂಥ ಸಂದರ್ಭ ಆ್ಯಕ್ಚುಲಿ. ಆದರೆ ಅಲ್ಲಿನ ಭಾರತೀಯರು ನನ್ನನ್ನು ಸುಲಭವಾಗಿ ವಾಪಸ್ ಬರೋದಕ್ಕೆ ಬಿಟ್ಕೊಡ್ಲಿಲ್ಲ. ನೀವು ಇಲ್ಲೇ ಇರಬೇಕು. ಇವಾಗ ನೋಡಿ, ತುಂಬ ಜನ ಭಾರತೀಯರಿದ್ದಾರೆ ಅಮೆರಿಕಾದಲ್ಲಿ, ಅಥವಾ ಯಾವುದೇ ಪ್ರಪಂಚದ ಮೂಲೆಗೆ ಹೋದ್ರೂ ತುಂಬ ಜನ ಭಾರತೀಯರಿದ್ದಾರೆ. ಆದರೆ ಈಗ 30 ವರ್ಷದ ಹಿಂದೆ ನಾವೆಲ್ಲ ಹೋದಾಗ ಅಷ್ಟು ಭಾರತೀಯರು ಇರಲಿಲ್ಲ, ತುಂಬ ಕಡಿಮೆ ಇದ್ದರು. ಹಾಗಾಗಿ ಈ ಕಲೆ ಅನ್ನೋದು ಅದೇನು ಹೇಳ್ತಾರೆ, ನಮಗಿಲ್ಲಿ ಹಿತ್ಲುಗಿಡ ಮದ್ದಲ್ಲ. ಆದರೆ ಅಲ್ಲಿರುವಾಗ ನಮ್ಮತನ, ನಮ್ಮ ಕಲೆ, ನಮ್ಮ ಭಾಷೆ, ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ಅಲ್ಲಿರೋ ಭಾರತೀಯರು ನನ್ನನ್ನು ವಾಪಸ್ ಬರೋದಕ್ಕೆ ಸುಲಭವಾಗಿ ಬಿಟ್ಕೊಡ್ಲಿಲ್ಲ. ನೀವು ಇಲ್ಲಿ ಇರಬೇಕು, ನೀವು ನೃತ್ಯ ಶಾಲೆಯನ್ನು ಶುರು ಮಾಡಬೇಕು ಅಂಥೇಳಿ. ಮತ್ತು ಅಲ್ಲಿ ಯೂನಿವರ್ಸಿಟಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ನನಗೆ. ಯೂನಿವರ್ಸಿಟಿಗೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಥರ ಅಲ್ಲಿ ತುಂಬ ಮಾಡ್ತಾರೆ. ಹಾಗೆ ಆಗಿ ನಾನು ಸ್ವಲ್ಪ ಅಲ್ಲೇ ಉಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗ ನೋಡಿ,
ನಾನು ಮೈಸೂರಿನೋಳು ಮೂಲತಃ. ನಮಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮತನ, ನಮ್ಮದು ತುಂಬಾ ಅಭಿಮಾನ, ಸ್ವಾಭಿಮಾನ ತುಂಬ ಇರುತ್ತೆ. ಎಂಥ ಒಂದು ಅವಕಾಶ ಸಿಕ್ಕಿದ್ರೂ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು, ನಮ್ಮ ಕನ್ನಡತನವನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ. ಹಾಗಾಗಿ ಆ ಅವಕಾಶ ನನಗಲ್ಲಿ ಸುಲಭವಾಗಿ ಸಿಕ್ತು. ಮತ್ತು ಅದರ ನೀಡಿರೋದು ನನಗೆ ಕಾಣಿಸ್ತು. ಅಲ್ಲಿನ ಭಾರತೀಯರು ಇಲ್ಲ, ನಮ್ಮ ಭಾಷೆನ ಅಲ್ಲೇ ಹುಟ್ಟಿ ಬೆಳೆದಿರ್ತಾರಲ್ವ ನಮ್ಮ ಮಕ್ಕಳು, ಅವ್ರಿಗೆ ನಾವು ಕನ್ನಡ ಹೇಳ್ಕೊಡ್ಬೇಕು, ಅವ್ರವ್ರ ಮಾತೃಭಾಷೆ. ತಮಿಳ್ನವ್ರು ತಮಿಳ್ ಹೇಳ್ಕೊಡ್ಬೇಕು, ಹಿಂದಿಯವ್ರು ಹಿಂದಿ ಹೇಳ್ಕೊಡ್ಬೇಕು. ಹಾಗಾಗಿ ನನಗೆ ಇಲ್ಲಿ ಕನ್ನಡದ ಅವಶ್ಯಕತೆ ತುಂಬ ಇದೆ ಅನ್ನೋದು ಗೊತ್ತಾಯಿತು. ನಾನು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲೇ. ಹಾಗಾಗಿ ಕನ್ನಡ ಅಭಿಮಾನ ನನಗೆ ಸಿಕ್ಕಾಪಟ್ಟೆ. ಒಂದು ಕಡೆ ನೃತ್ಯ, ಒಂದು ಕಡೆ ನನ್ನ ಕನ್ನಡ ಭಾಷೆ ತುಂಬ ಒಲವು. ನನ್ನ ಈ ಒಂದು ತುಡಿತವನ್ನು ನೋಡಿದಂಥ ನಮ್ಮ ಕನ್ನಡಿಗರು ಅಲ್ಲಿ ನನ್ನನ್ನು ತುಂಬ ಏನು ಹೇಳ್ತಾರೆ, ಒಂದು ಗೌರವ ಸ್ಥಾನ ಕೊಟ್ಟು ತುಂಬ ಉತ್ತೇಜನ ನೀಡಿ, ಇಲ್ಲ ನೀವು ಇದು ಕನ್ನಡ ಮಾಡಬೇಕು ಅಂತ ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು ಅಲ್ಲಿ. ಹಾಗಾಗಿ ನಾನು ಕನ್ನಡ ಸಂಘದ ಅಧ್ಯಕ್ಷೆ ಆಗಿದ್ದೆ. ನಾನು 8 ವರ್ಷ ನಾನು ಕನ್ನಡ ಸಂಘಕ್ಕೆ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಅವಾಗಿನ್ನೂ ನನಗೆ ಎಷ್ಟು ವಯಸ್ಸು, ನಾನು ಇಲ್ಲಿಂದ ಹೋದಾಗ ನನಗೆ 22 ವರ್ಷನೋ ಏನೋ ಇರಬೇಕಷ್ಟೇ. ಇನ್ನು ಅವಾಗಿನ್ನೂ ಕಂಡುಬಿಡ್ತಾ ಇದ್ದೆ ಅಂತ ಹೇಳಬೇಕು. ಇವಾಗಿನ ಜೊತೆ ಕಂಪೇರ್ ಮಾಡಬೇಡಿ. ಅವಾಗೆಲ್ಲ 22 ವರ್ಷದವರು ಅಂದರೆ ಏನೂ ಗೊತ್ತಿರ್ತಿರ್ಲಿಲ್ಲ. ಮನೆ ಬಿಟ್ಟು ನಾನು ಬೆಂಗಳೂರು ನೋಡಿರಲಿಲ್ಲ. ಆ ವಯಸ್ಸಲ್ಲಿ ಅಮೆರಿಕಾಗೆ ಹೋಗುವಂಥ ಪರಿಸ್ಥಿತಿ, ಬೆಂಗಳೂರೇ ನೋಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಕನ್ನಡ ಸಂಘಕ್ಕೆ ಸೇರಿಸ್ಕೊಂಡ್ರು. 8 ವರ್ಷ ಅಲ್ಲಿ ಕೆಲಸ ಮಾಡಿದೆ ನಾನು. ಇಲ್ಲಿಂದ ಸಾಕಷ್ಟು ಕಲಾವಿದರು ಅಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲ ನಡೆಯುತ್ತೆ ನೋಡಿ, ಆಗೆಲ್ಲ ಇಲ್ಲಿಂದ ಸಾಕಷ್ಟು ಜನ ಅಲ್ಲಿಗೆ ಕನ್ನಡಿಗರು, ಕಲಾವಿದರು ಎಲ್ಲರೂ ಬರ್ತಾಯಿದ್ರು. ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಅಲ್ಲಿ ಆಯೋಜಿಸಿದ್ದೆ, ನಾನು ಅಧ್ಯಕ್ಷೆ ಆಗಿದ್ದಾಗ, ಉಪಾಧ್ಯಕ್ಷೆ ಆಗಿದ್ದಾಗ. ಆಮೇಲೆ ಸಿನಿಮಾಗಳು, ಇಲ್ಲಿಂದ ಬರೋ ಸಿನಿಮಾಗಳನ್ನೆಲ್ಲ ನಾವಲ್ಲಿ ಆಪ್ತಮಿತ್ರ ನನಗಿನ್ನೂ ನೆನಪಿದೆ. ಆಪ್ತಮಿತ್ರ ತರಿಸಿದ್ವಿ ಅಲ್ಲಿಗೆ, ಗಾಳಿಪಟ ತರಿಸಿದ್ವಿ, ಮುಂಗಾರು ಮಳೆ ತರಿಸಿದ್ವಿ, ಎಷ್ಟೊಂದು ಸಿನಿಮಾಗಳನ್ನ ಇಲ್ಲಿಂದ ಅಲ್ಲಿಗೆ ತರಿಸ್ಕೊಂಡಿದ್ವಿ. ಯಾಕಂದರೆ ಅಲ್ಲಿಗೆ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಇಲ್ಲಿನ ಕನ್ನಡ ಸಿನಿಮಾಗಳನ್ನ ನೋಡೋದಲ್ವಾ. ಆಮೇಲೆ ಇನ್ನೊಂದೇನಾಗುತ್ತೆ, ದೂರ ಹೋದಾಗ ನಮಗೆ ನಮ್ಮ ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ, ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಸಿನಿಮಾಗಳು, ನಮ್ಮ ಜನ, ನಮ್ಮ ಕಲ್ಚರು ಅದೆಲ್ಲ ತುಂಬ ಇರೋದ್ರಿಂದ ಇಲ್ಲಿಂದ ರಿಲೀಸ್ ಆಗೋ ಎಲ್ಲ ಸಿನಿಮಾಗಳನ್ನೂ ಅಲ್ಲಿ ನಾವು ತರಿಸ್ಕೊಳ್ತಾ ಇದ್ವಿ. ಹೀಗಾಗಿ ಅಲ್ಲಿ ನೋಡಿ, ಇಲ್ಲಿ ನೆಂಟ್ರಿಷ್ಟ್ರ ಥರ ನಾವಲ್ಲಿ ಕನ್ನಡಿಗರು, ಎಲ್ಲ ಕನ್ನಡಿಗರು ನೆಂಟ್ರ ಥರ ಇರ್ತೀವಿ. ಆ ಒಂದು ಬಾಂಡಿಂಗ್ ಹೇಗಿರುತ್ತೆ ಅಂದರೆ, ಕಷ್ಟ ಸುಖಕ್ಕೆ ಯಾವುದಕ್ಕೆ ಆದ್ರೂ ಓಡ್ ಹೋಗೋ ಅಂಥ ಒಂದು ಸಂಬಂಧ ನಮ್ಮಲ್ಲಿ ಬೆಳೆದಿರುತ್ತೆ. ಇವತ್ತಿಗೂ ನೋಡಿ, ನಾನು ಅಮೆರಿಕ ಬಿಟ್ಟು ಬಂದು 12 ವರ್ಷ ಆಯಿತು. ಇವತ್ತಿಗೂ ಆ ಪ್ರತಿಯೊಬ್ಬರು ಯಾವಾಗ ಭಾರತಕ್ಕೆ ಬಂದ್ರೂ ನಮ್ಮ ಮನೆಗೆ ಬರ್ತಾರೆ. ಸೊ ನಾನಲ್ಲಿ ಹೋದ್ರೂ ಕೂಡ ಅಲ್ಲಿ ಬಿಟ್ಟು ಬರೋಕ್ಕೆ ನೋವಾಗಬೇಕು, ಆ ರೀತಿಯಾಗಿ ನೋಡ್ಕೊಳ್ತಾರೆ. ಸೊ ಈ ಒಂದು ಸಂಬಂಧಗಳು ತುಂಬ ಚೆನ್ನಾಗಿ ಇರುತ್ತೆ ಅಲ್ಲಿ. ನಿಜ ನಿಜ. ಅಂದರೆ ಸಪ್ತ ಸಾಗರದಾಚೆ ಹೇಗಿರುತ್ತೆ ಬದುಕು ಅಂದರೆ, ಕನ್ನಡಿಗರ ಬದುಕು ಬಹಳ ಸುಂದರವಾಗಿ ಹೇಳಿದ್ರಿ ನಾವು. ಅಂದರೆ ನಿಜವಾಗ್ಲೂ ಸಂಬಂಧ ಅಲ್ಲಿ ಏರ್ಪಡುತ್ತೆ. ಇವಾಗ ಇಲ್ಲಿ ನೀವು ಹಬ್ಬ ಮಾಡ್ತೀವಲ್ವಾ, ಇಲ್ಲಿ ಹಬ್ಬ ಮಾಡಿದ್ರೆ ನಮ್ಮ ಮನೆ ಅಳತಕ್ಕೆ ನಾವು ಮಾಡ್ಕೋತೀವಿ. ಹೆಚ್ಚು ಅಂದರೆ ನಮ್ಮ ಅಣ್ಣ ತಂಗಿರೋ, ಅಕ್ಕ ತಮ್ಮಂದಿರೋ, ಚಿಕ್ಕಮ್ಮ ಚಿಕ್ಕಪ್ಪ ಬಂದು ಹೋಗ್ಬೋದು. ಅಲ್ಲಿ ಹಾಗಲ್ಲ. ಮಿನಿಮಮ್ ಈಗ ಒಂದು ಹಬ್ಬ ಅಂದರೆ 200-300 ಜನ ಒಟ್ಟಿಗೆ ಸೇರ್ಕೊಂಡು ಹಬ್ಬ ಮಾಡೋದು ನಾವು. ಅದು ನಿಜವಾದ ಹಬ್ಬ. ಅಯ್ಯೋ ಯಾಕೆ ಹೇಳ್ತೀರಾ. ಆಮೇಲೆ ಸಡಗರ ಸಂಭ್ರಮಕ್ಕೆ ಏನೂ ಕೊರತೆ ಇಲ್ಲ. ಎಲ್ಲರೂ ರೇಷ್ಮೆ ಲಂಗಗಳು ಹಾಕೊಂಡು, ರೇಷ್ಮೆ ಸೀರೆಗಳು ಉಟ್ಕೊಂಡು, ಎಲ್ಲರೂ ಬಗೆ ಬಗೆಯಾದ ತಿಂಡಿ ಮಾಡ್ಕೊಂಡು ಒಂದು ಮನೇಲಿ ಸೇರೋದು, ಜೊತೆಗೆ ಸೇರ್ಕೊಳ್ಳೋದು, ಜೊತೆಗೆ ಮಾತಾಡ್ಕೊಂಡು ಹಬ್ಬ ಆಚರಿಸೋದು, ಆ ಒಂದು ವೈಭವನೇ ಬೇರೆ. ಇಲ್ಲಿರೋರು ಅನ್ಕೊಳ್ತಾರೆ, ಓ ನಮ್ಮ ದೇಶನ ಬಿಟ್ಟೊಟ್ಟೋಗ್ಬಿಟ್ರಪ್ಪ, ಅವ್ರಿಗೆ ನಮ್ಮ ದೇಶದ ಬಗ್ಗೆ ಕಾಳಜಿ ಇಲ್ಲ. ಖಂಡಿತವಾಗಿಯೂ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಭಾಷೆನ ಪ್ರಿಸರ್ವ್ ಮಾಡ್ತಾ ಇರೋದು ಇಂಥ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಂತಲೇ ಹೇಳಬೇಕು. ಇಲ್ಲೇ ಎಷ್ಟೊಂದು ಜನ ನನ್ನ ಕಸಿನ್ ಮನೆಗಳಿಗೆ ಹೋದರೆ ಆ ಮಕ್ಕಳುಗಳಿಗೆ ಕನ್ನಡವೇ ಬರಲ್ಲ. ಹೌದು. ನಾನು ಅಮೆರಿಕದಲ್ಲಿ ಇದ್ದಾಗಲೇ ನನ್ನ ಮಕ್ಕಳನ್ನ ಕರ್ಕೊಂಡು ಪ್ರತಿ ವರ್ಷ ಇಲ್ಲಿ ಬಂದು 3 ತಿಂಗಳು ಇರ್ತಾ ಇದ್ವಿ. ನನ್ನ ಮಕ್ಕಳು ಅಚ್ಚುಕಟ್ಟಾದ ಕನ್ನಡದಲ್ಲಿ ಮಾತಾಡ್ಸಿದ್ರೆ ಅವ್ರ ರಿಪ್ಲೈ ಇಂಗ್ಲೀಷಲ್ಲಿ ಬರೋದು. ಅಯ್ಯೋ ನೋಡಿ. ಸೊ ಇವರು, ಅಮ್ಮ ನೀನು ನಮಗೆ ಬೈಕೊಂಡು ಕರ್ಕೊಂಡು ಬಂದೆ, ಅಲ್ಲೆಲ್ಲ ಹೋದ್ರೆ ಕನ್ನಡದಲ್ಲೇ ಮಾತಾಡಬೇಕು ಅಂತ ಬೈಕೊಂಡು ಕರ್ಕೊಂಡು ಬಂದೆ, ಇಲ್ಲಿ ಯಾರು ಕನ್ನಡದಲ್ಲೇ ಮಾತಾಡ್ತಿಲ್ಲ ಅಂತ. ನಿಜವಾಗ್ಲೂ ಇಲ್ಲಿ ತುಂಬ ಜನರಿಗಿದೆ, ನೀವೇ ಅಬ್ಸರ್ವ್ ಮಾಡಿರ್ಬೋದು. ತುಂಬ ಜನ, ಈಗ ನಿಮಗೂ ಕನ್ನಡ ಗೊತ್ತು, ನನಗೂ ಕನ್ನಡ ಗೊತ್ತು ಅಂತ ಗೊತ್ತಿದ್ರು ನಮ್ಮ ಸಂಭಾಷಣೆ ಶುರುವಾಗೋದು ಇಂಗ್ಲೀಷಲ್ಲೇ. ಇಂಗ್ಲಿಷ್ ಮೇಲಿನ ಅದು ಒಂದು ವ್ಯಾಮೋಹ, ಕೀಳರಿಮೆ. ಕನ್ನಡ ಅಂತಂದ್ರೆ ನಾವು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ನಮ್ಮನ್ನ ಪಾಶ್ ಅನ್ಕೋತಾರೆ, ಸ್ಟ್ಯಾಂಡರ್ಡ್ ಅನ್ಕೋತಾರೆ, ದೊಡ್ಡ ಜನ ಅನ್ಕೋತಾರೆ. ಇದೆಲ್ಲ ಇರಬೇಕು. ಬಟ್ ನಾನು ಹೇಳ್ತೀನಿ ಕೇಳಿ, ಅದು ಉಲ್ಟಾ ಹೊಡಿತಾ ಇದೆ ಇವಾಗ ದೊಡ್ಡಸ್ಗೆ ತೋರ್ಸೋದು ನಾವು, ನನಗೆ ಇಷ್ಟು ಕನ್ನಡ ಬರುತ್ತೆ ಅಂತ ಹೇಳೋದ್ರಲ್ಲೇ ದೊಡ್ಡಸ್ಗೆ ಇದೆ. ಆ ಮನಸ್ಥಿತಿ ಬದಲಾಗ್ತಾ ಇದೆ. ಅಮೆರಿಕದಲ್ಲಂತೂ ತುಂಬಾ ಇದೆ. ನೀವು ಯಾರನ್ನ ನೋಡಿ, ಯಾರಾದ್ರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ಒಂಚೂರು ಕಿವಿಗೆ ಬಿದ್ರೆ, ನೀವು ಕನ್ನಡದವರಾ ಅರಳು ಬಿಡುತ್ತೆ ಮುಖ. ನಿಜವಾಗ್ಲು ನೀವು ಕನ್ನಡದವರ, ಅದು ಇಂಗ್ಲೀಷಲ್ಲಿ ಕೇಳಲ್ಲ ಪಾಪ, ನೀವು ಕನ್ನಡದವರ ಅಂತ ಮಾತಾಡ್ತಾರೆ. ಸೊ ಅದು ಇಲ್ಲೂ ಬರಬೇಕು. ಹೌದು. ಒಂದು